ಜಲಮಂಡಳಿಯ ಡ್ರೈನೇಜ್ ಪ್ಲಾಂಟ್ಗೆ ಬಿದ್ದು ಇಬ್ಬರು ಕಣ್ಮರೆಯಾಗಿದ್ದಾರೆ. ಬೆಂಗಳೂರು ಹೊರವಲಯದ ಒರ್ತೂರು ಬಳಿಯಲ್ಲಿ ಈ ಘಟನೆ ನಡೆದಿದೆ. ಬಿಹಾರದ 30 ವರ್ಷದ ಬ್ರಿಜೇಶ್ ಮತ್ತು ತಮಿಳುನಾಡಿನ ಅಖಿಲೇಶ್ ನಾಪತ್ತೆಯಾಗಿದ್ದಾರೆ. ಬೆಳಗೆರೆಯ BWSSBಯ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಈ ದುರಂತ ಸಂಭವಿಸಿದೆ. ಟ್ಯಾಂಕರ್ ಒಳಗಡೆ ಗ್ರಾಪ್ ಗೇಲ್ ಬಿಟ್ಟು ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಡ್ರೈನೇಜ್ ಪ್ಲಾಂಟ್ನಲ್ಲಿ ಯಂತ್ರ ದುರಸ್ತಿ ಹಿನ್ನೆಲೆ ರಿಪೇರಿಯನ್ನ ಮಾಡ್ತಾ ಇದ್ರು. ಈ ರಿಪೇರಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ಘಟನೆ ನಡೆದಿದೆ. ಎಂಜಿನಿಯರ್ ಅಖಿಲೇಶ್ಗೆ ಇಬ್ಬರು ಸಹಾಯವನ್ನು ಕೂಡ ಮಾಡ್ತಾ ಇದ್ರು. ಈ ವೇಳೆ ಇಬ್ಬರು ಪ್ಲಾಂಟ್ ಒಳಗೆ ಬಿದ್ದಿದ್ದಾರೆ. ಇಬ್ಬರ ರಕ್ಷಣೆಗೆ ಮತ್ತೋರ್ವ ಹೋಗಿದ್ದಾರೆ. ಆತನ ರಕ್ಷಣೆ ಆಗಿದೆ. ಇನ್ನು ಟ್ಯಾಂಕ್ ಒಳಗಡೆ ಇಳಿಯುವಂತಹ ಕಾರ್ಮಿಕರಿಗೆ ಆಕ್ಸಿಜನ್ ಕಿಟ್ ಅನ್ನು ನೀಡಬೇಕು. ಯಾವುದೇ ಸೇಫ್ಟಿ ಇಲ್ಲದೆ ಡ್ರೈನೇಜ್ ಪ್ಲಾಂಟ್ ಒಳಗಡೆ ಇಳಿದಿದ್ದಂತಹ ಕಾರ್ಮಿಕರು ಮತ್ತು ಎಂಜಿನಿಯರ್, ಸುಮಾರು 40 ಅಡಿಗಳಷ್ಟು ಆಳ ಇರುವಂತಹ ಡ್ರೈನೇಜ್ ಪ್ಲಾಂಟ್ ಇದು. ಯಾವುದೇ ಟ್ಯೂಬ್ ಕೂಡ ಬಳಸದೆ ಆ ಒಂದು ಪ್ಲಾಂಟ್ ಒಳಗಡೆ ಇಳಿದು ಕೆಲಸವನ್ನ ಮಾಡ್ತಾ ಇದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಮಾದೇಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ. ಕೆಲಸ ಮಾಡುವ ಸಂದರ್ಭದಲ್ಲಿ ಜಲಮಂಡಳಿಯ ವಾಟರ್ ಪ್ಲಾಂಟ್ ನಲ್ಲಿ ಇಬ್ಬರು ಬಿದ್ದು ನಾಪತ್ತೆಯಾಗಿರುವಂತಹ ಘಟನೆ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಇಲ್ಲಿ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಕೆಲಸ ಮಾಡುತ್ತಿದ್ದಂತ ಇಬ್ಬರು ವ್ಯಕ್ತಿಗಳು, ಓರ್ವ ವ್ಯಕ್ತಿ ಇಂಜಿನಿಯರ್ ಅಂತೇಳಿ ಗೊತ್ತಾಗಿದೆ, ಮತ್ತೋರ್ವ ಕಾರ್ಮಿಕ ಅಂತೇಳಿ ಗೊತ್ತಾಗಿದೆ. ಪ್ರತಿದಿನವೂ ಕೂಡ ಇಲ್ಲಿ ಕೆಲಸ ನಡೀತಿರುತ್ತೆ. ಅಂದ್ರೆ ಇಲ್ಲಿ ಸಾಕಷ್ಟು ಕೆಲಸ ನಡೀತಿರುತ್ತೆ. ತ್ಯಾಜ್ಯ ನೀರು ಸಂರಕ್ಷಣಾ ಘಟಕ ಇದು ದೊಡ್ಡದಾಗಿದೆ. ಇಲ್ಲಿ ಪ್ರತಿದಿನವೂ ಕೂಡ ಕೆಲಸಗಳು ನಡೀತಿರುತ್ತೆ. ಅದೇ ರೀತಿಯಾಗಿ ನಿನ್ನೆ ಸಂಜೆ ಕೂಡ ಕೆಲಸ ಮಾಡ್ತಿರ್ತಾರೆ ಸಾಕಷ್ಟು ಕಾರ್ಮಿಕರು. ಮತ್ತೆ ಓರ್ವ ಇಂಜಿನಿಯರ್ ನೇತೃತ್ವದಲ್ಲಿ ಕೆಲಸ ನಡೀತಿರುತ್ತೆ. ಬಿಹಾರ ಮೂಲದ ಬ್ರಿಜೇಶ್ ಮತ್ತೆ ತಮಿಳುನಾಡು ಮೂಲದ ಅಖಿಲೇಶ್ ಎಂಬ ಇಬ್ಬರು ನಾಪತ್ತೆಯಾಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಇದರಲ್ಲಿ ಅಖಿಲೇಶ್ ಈತ ತಮಿಳುನಾಡಿನ ಏನಿದ್ದಾನೆ, ಈತ ಇಂಜಿನಿಯರ್ ಅಂತೇಳಿ ಗೊತ್ತಾಗುತ್ತೆ. ಇಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಒಂದು ರಿಪೇರಿ ಕೆಲಸ ಆಗ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇಬ್ಬರು ಬಿದ್ದಿದ್ದಾರೆ. ಮತ್ತವರು ಕೂಡ ಅವರನ್ನ ರಕ್ಷಣೆ ಮಾಡೋದಕ್ಕಂತೇಳಿ ಬಿದ್ದಿರ್ತಾನೆ. ಆತನನ್ನ ಇಲ್ಲಿದ್ದಂತಹ ಉಳಿದ ಕಾರ್ಮಿಕರು ರಕ್ಷಣೆ ಮಾಡಿ ಆತನನ್ನ ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಉಳಿದ ಇಬ್ಬರು ಬ್ರಿಜೇಶ್ ಮತ್ತೆ ಅಖಿಲೇಶ್ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ವರ್ತೂರು ಠಾಣೆಯ ಪೊಲೀಸರು ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತದೆ. ಈ ಒಂದು ಪ್ಲಾಂಟ್ ದೊಡ್ಡದಾಗಿರೋದ್ರಿಂದ ಅವರು ಎಕ್ಸಾಕ್ಟ್ಲಿ ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಹುಡುಕಾಟ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೊಂದ್ ಕಡೆ ಸುಮಾರು 40 ಅಡಿ ಆಳದ ಈ ಒಂದು ಡ್ರೈನೇಜ್ ಆಳಕ್ಕೆ ಬಿದ್ದಿರಿದ್ದಾರೆ. ಹೀಗಾಗಿ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಕಳೆದ 6-7 ಗಂಟೆಯಿಂದಲೂ ಕೂಡ ಹುಡುಕಾಟ ಮುಂದುವರೆದಿದೆ. ಇನ್ನೂ ಕೂಡ ಇಬ್ಬರು ಪತ್ತೆ ಆಗಿಲ್ಲ. ಅವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಹಗ್ಗದ ಗ್ರಾಪ್ ನೇಲ್ ಬಿಟ್ಟು ಒಳಗಡೆ ಟ್ಯಾಂಕರ್ ಒಳಗಡೆ ಅವರಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈ ಒಂದು ಡ್ರೈನೇಜ್ ನೀರಿನ ಒಂದು ರಭಸ ಹೆಚ್ಚಾಗಿರೋದ್ರಿಂದ ಅವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಇನ್ನು ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ ಅವರಿಗೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ವರ್ತೂರು ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಮತ್ತೋರ್ವ ಏನೀಗಾಗಲೇ ರಕ್ಷಣೆ ಮಾಡಿ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತನ ಬಳಿ ಕೂಡ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ. ಮತ್ತೆ ಘಟನೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ. ಒಳಗಡೆ ಬಿದ್ದಿರುವಂತಹ ಇಬ್ಬರು ವ್ಯಕ್ತಿಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಇನ್ನೂ ಕೂಡ ಸಿಕ್ಕಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ವರ್ತೂರು ಠಾಣೆ ಪೊಲೀಸರಿಂದ ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈ ಘಟನೆ ನಡೀಲಿಕ್ಕೆ ಪ್ರಮುಖವಾಗಿ ಏನ್ ಕಾರಣ? ಅವರು ಮುಂಜಾಗ್ರತಾ ಕ್ರಮವನ್ನ ಯಾಕೆ ತೆಗೆದುಕೊಂಡಿರ್ಲಿಲ್ಲ? ಚೈತ್ರ, ಈ ಒಂದು ಘಟನೆ ಅಂದ್ರೆ ಡ್ರೈನೇಜ್ ಪ್ಲಾಂಟ್ ಒಳಗಡೆ ನಡೆಸುವಂತ ಕೆಲಸದಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಟ್ಯಾಂಕ್ ಒಳಗಡೆ ಇಳಿಯುವಂತಹ ಕಾರ್ಮಿಕರಿಗೆ ಆಕ್ಸಿಜನ್ ಕಿಟ್ ಅನ್ನ ನೀಡಬೇಕಾಗುತ್ತೆ. ಇದರ ಜೊತೆಗೆ ಟ್ಯೂಬ್ ಗಳನ್ನ ಬಳಸಬೇಕಾಗುತ್ತೆ. ಒಳಗಡೆ ಸಾಕಷ್ಟು ಸೇಫ್ಟಿ ಮೆಜರ್ಸ್ ಅನ್ನ ಬಳಸಬೇಕಾಗುತ್ತೆ. ಯಾಕಂದ್ರೆ ಸುಮಾರು ಅಲ್ಲಿ ಸಾಕಷ್ಟು ಸ್ಮೆಲ್ ಇರುತ್ತೆ. ಮತ್ತೆ ಒಳಗಡೆ 40 ಅಡಿ ಆಳ ಇರೋದ್ರಿಂದ ಸಾಕಷ್ಟು ಸೇಫ್ಟಿ ಮೆಜರ್ಸ್ ಅನ್ನ ತೆಗೆದುಕೊಳ್ಬೇಕಾಗ್ತಿತ್ತು. ಆದ್ರೆ ನಿನ್ನೆ ನಡೆದಂತ ಕಾರ್ಯಾಚರಣೆಯಲ್ಲಿ ಅವರಿಗೆ ಸರಿಯಾದಂತ ವ್ಯವಸ್ಥೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಒಂದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಎಂಜಿನಿಯರ್
ಅಖಿಲೇಶ್ ಆಗಿರ್ಬೋದು ಮತ್ತೆ ಬ್ರಿಜೇಶ್, ಇಂಜಿನಿಯರ್ ಅಖಿಲೇಶ್ ಮತ್ತೆ ಬ್ರಿಜೇಶ್ ಇಬ್ರು ಕೂಡ ಇಳಿದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಂಜಿನಿಯರ್ ಅಖಿಲೇಶ್ ಕೆಲಸ ಮಾಡ್ತಿದ್ರೆ ಇಬ್ಬರು ಕಾರ್ಮಿಕರು ಆತನಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಂಜಿನಿಯರ್ ಅಖಿಲೇಶ್ ಹಾಗೂ ಬ್ರಿಜೇಶ್ ಇಬ್ರು ಕೂಡ ಮೊದಲು ಬೀಳ್ತಾರೆ. ಅದಾದ್ಮೇಲೆ ಮತ್ತೊಬ್ಬ ವ್ಯಕ್ತಿ ಅವರನ್ನ ಹಿಡಿದುಕೊಳ್ಳೋದಕ್ಕೆ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಈ ವೇಳೆ ಆತನು ಕೂಡ ಬೀಳುವಂತ ಹಂತದಲ್ಲಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮೇಲೆ ಇದ್ದಂತ ಉಳಿದ ಕಾರ್ಮಿಕರು ಆತನನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇಬ್ಬರು ಒಳಗಡೆ ಬಿದ್ದಿದ್ದಾರೆ. ಇಬ್ಬರಿಗೂ ಕೂಡ ಪತ್ತೆ ಆಗಿಲ್ಲ. ನಿನ್ನೆ 7 ಗಂಟೆಯಿಂದಲೂ ಕೂಡ ತೀವ್ರ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಇಲ್ಲಿ ಮೇಲ್ನೋಟಕ್ಕೆ ಹಿರಿಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಯಾಕಂದ್ರೆ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಘಟನೆಗಳಾಗ್ತಿರುತ್ತೆ. ಕಳೆದ ಕೆಲ ತಿಂಗಳುಗಳ ಹಿಂದೆ ಅದೇ ಒಂದು ಪ್ಲಾಂಟ್ ನಲ್ಲಿ ಒಂದು ಮಗು ಕೂಡ ಬಿದ್ದಿರುವಂತ ಘಟನೆ ಕೂಡ ವರದಿಯಾಗಿತ್ತು. ಅದಾದ್ಮೇಲೂ ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು. ಅದರಲ್ಲೂ ಕೂಡ ಪ್ರತಿದಿನ ಕೆಲಸ ಮಾಡುವಂತಹ ಕಾರ್ಮಿಕರಿಗಾಗಿರ್ಬೋದು, ಅಲ್ಲಿ ಕೆಲಸ ಮಾಡುವಂತಹ ಇಂಜಿನಿಯರ್ಗಳಿಗೆ ಈ ರೀತಿಯಾದಂತಹ ಪರಿಸ್ಥಿತಿ ಆದಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ, ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ಮಟ್ಟಿಗಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಪ್ರತಿದಿನವೂ ಕೂಡ ಇನ್ಮೇಲೂ ಕೂಡ ಕೆಲಸ ಮಾಡ್ಬೇಕಾಗುತ್ತೆ. BWSD ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನೋದನ್ನ ನಿಜಕ್ಕೂ ಕೂಡ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಸದ್ಯ ಇಬ್ಬರು ಏನ್ ನಾಪತ್ತೆಯಾಗಿದ್ದಾರೆ, ಅವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.